ಕಾಟೇರ ಸಕ್ಸಸ್ ಖುಷಿಯಲ್ಲಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ವಿವಾದಕ್ಕೀಡಾಗಿದ್ದಾರೆ. ಪವಿತ್ರ ಗೌಡ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಮುನಿಸು ಸ್ಫೋಟಗೊಂಡಿದ್ದು ಇಬ್ಬರ ನಡುವೆ ಪೋಸ್ಟರ್ ವಾರ್ ತಾರಕಕ್ಕೇರಿದೆ. ಈ ಮೂಲಕ ಕೆಲ ಸಮಯದಿಂದ ತಣ್ಣಗಿದ್ದಂತಹ ದರ್ಶನ್ ಕೌಟುಂಬಿಕ ಕದನ ಮತ್ತೆ ಬೀದಿಗೆ ಬಂದಿದೆ. ಕಾಂಟ್ರವರ್ಸಿ ನಟ ದರ್ಶನ್ನ ಹುಡ್ಕೊಂಡ್ ಬರುತ್ತೋ ಅಥವಾ ಇವರೇ ಮೈ ಮೇಲೆ ಎಳ್ದುಕೊಳ್ತಾರೋ ಗೊತ್ತಿಲ್ಲ. ಆದ್ರೆ ಒಂದಿಲ್ಲೊಂದು ವಿಚಾರದಲ್ಲಿ ಸುದ್ದಿ ಆಗ್ತಾನೆ ಇರ್ತಾರೆ. ಮೊನ್ನೆಯಷ್ಟೇ ಲೇಟ್ ನೈಟ್ ಪಾರ್ಟಿ ಮಾಡಿ ಠಾಣೆ ಮೆಟ್ಟಿಲೇರಿದ್ರು. ಇದೀಗ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ಕೌಟುಂಬಿಕ ಕಲಹ ಬೀದಿ ರಂಪ ಹಾದಿ ರಂಪವಾಗ್ತಿದೆ. ಪವಿತ್ರ ಗೌಡ ವಿಜಯಲಕ್ಷ್ಮಿ ನಡುವೆ ಪೋಸ್ಟ್ ವಾರ್. ದರ್ಶನ್ ಪತ್ನಿ ಪವಿತ್ರ ಮಧ್ಯೆ ತಾರಕಕ್ಕೇರಿದ ಕದನ. ನಟಿ ಪವಿತ್ರ ಗೌಡ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಡುವಿನ ಮುನಿಸು ಮುಗ್ದಿಲ್ಲ. ಇಬ್ಬರ ನಡುವಿನ ಪೋಸ್ಟರ್ ವಾರ್ ತಾರಕಕ್ಕೇರಿದ್ದು ವಿಜಯಲಕ್ಷ್ಮಿ ಪವಿತ್ರ ಗೌಡ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಂದಹಾಗೆ ಇದೇ ಪೋಸ್ಟ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ಪಿತ್ತ ನೆತ್ತಿಗೇರಿಸಿದ್ದು. ನಮ್ಮ ರಿಲೇಶನ್ಶಿಪ್ಗೆ 10 ವರ್ಷ ಎಂದು ಪವಿತ್ರ ಪೋಸ್ಟ್. ಪವಿತ್ರ ಪೋಸ್ಟ್ ನೋಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗರಂ. ನಿನ್ನೆ ಮಧ್ಯರಾತ್ರಿ ದರ್ಶನ್ ಜೊತೆಗಿರುವ ಫೋಟೋ ಶೇರ್ ಮಾಡಿದ್ದ ಪವಿತ್ರ ಗೌಡ ರಿಲೇಶನ್ಶಿಪ್ಗೆ 10 ವರ್ಷ ಎಂದು ಬರೆದುಕೊಂಡಿದ್ರು. ಇದನ್ನ ನೋಡ್ತಾ ಇದ್ದಂತೆ ನಿಗಿ ಕೆಂಡವಾಗಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ 1 ಗಂಟೆಗೆ ಕೌಂಟರ್ ಪೋಸ್ಟ್ ಮಾಡಿದ್ರು. ಪವಿತ್ರ ಗೌಡರ ಹಳೆ ಫೋಟೋ ಶೇರ್ ಮಾಡಿದ ವಿಜಯಲಕ್ಷ್ಮಿ. ಪತಿ ಸಂಜಯ್ ಸಿಂಗ್ ಜೊತೆಗಿನ ಪವಿತ್ರ ಫೋಟೋ ಶೇರ್. ಪವಿತ್ರ ಪೋಸ್ಟ್ ನೋಡ್ತಾ ಇದ್ದಂತೆ ಸಿಡಿದೆದ್ದ ವಿಜಯಲಕ್ಷ್ಮಿ ಪವಿತ್ರ ಗೌಡರ ಹಳೆ ಫೋಟೋ ಶೇರ್ ಮಾಡಿದ್ರು. ಪವಿತ್ರ ಮತ್ತು ಆಕೆಯ ಪತಿ ಸಂಜಯ್ ಸಿಂಗ್ ಜೊತೆಗಿರುವ ಫೋಟೋ ಹಾಕಿ ಫೋಟೋದಲ್ಲಿ ಪವಿತ್ರ ಜೊತೆಗಿರೋದ್ಯಾರು ಎಂದು ಪ್ರಶ್ನಿಸಿದ್ರು. ಅಲ್ಲದೆ ಪವಿತ್ರ ಗೌಡರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಬೇರೊಬ್ಬರ ಗಂಡನ ಫೋಟೋವನ್ನ ಪೋಸ್ಟ್ ಮಾಡೋ ಮೊದಲು ಈಕೆಗೆ ಅರಿವಿರಬೇಕಿತ್ತು. ಇದು ಅವಳ ವ್ಯಕ್ತಿತ್ವವನ್ನ ತೋರಿಸುತ್ತೆ. ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಒಬ್ಬ ವಿವಾಹಿತ ಪುರುಷನ ಜೊತೆಗಿರುವ ಫೋಟೋ ಹಂಚಿಕೊಂಡಿದ್ದಾಳೆ. ಆದ್ರೆ ಇಲ್ಲಿರುವ ಫೋಟೋಗಳಿಂದ ಗೊತ್ತಾಗುತ್ತೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಮಗಳು ಅಂತ. ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತಲ್ಲ. ವೈಯಕ್ತಿಕ ವಿಷಯಗಳನ್ನ ಮಾತನಾಡುವುದಕ್ಕೆ ಸಾಮಾಜಿಕ ಮಾಧ್ಯಮವನ್ನ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೀನಿ. ಇಡೀ ಸಮಾಜಕ್ಕೆ ಬೇರೆ ರೀತಿಯ ಸಂದೇಶವನ್ನ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಇನ್ನು ಫೋಟೋ ವಾರ್ಗೂ ಮುಂಚೆಯೇ ವಿಜಯಲಕ್ಷ್ಮಿ ತಮ್ಮ ಫ್ಯಾಮಿಲಿ ಫೋಟೋವನ್ನ ಶೇರ್ ಮಾಡಿದ್ರು. ಇದು ನಾವು ನಮ್ಮ ಒಬ್ಬ ಮಗನ ಜೊತೆ ಎಂಬ ಕ್ಯಾಪ್ಷನ್ ಕೂಡ ಕೊಟ್ಟಿದ್ರು. ಇದಾದ ಬಳಿಕ ಪವಿತ್ರ ಗೌಡ ದರ್ಶನ್ ಜೊತೆಗಿನ ಫೋಟೋ ಶೇರ್ ಮಾಡಿ ರಿಲೇಶನ್ಶಿಪ್ಗೆ 10 ವರ್ಷ ಎಂದು ಪೋಸ್ಟ್ ಮಾಡಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರೋ ವಿಜಯಲಕ್ಷ್ಮಿ ಪವಿತ್ರ ಗೌಡ ವಿರುದ್ಧ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಎನ್ನಲಾಗ್ತಿದೆ. ಸ್ಯಾಂಡಲ್ವುಡ್ ದಾಸನ ಲೈಫ್ನಲ್ಲಿ ಮತ್ತೊಮ್ಮೆ ಬಿರುಗಾಳಿ ಬೀಸ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡೈರೆಕ್ಟ್ ಆಗಿಯೇ ಪವಿತ್ರ ಗೌಡಗೆ ಎಚ್ಚರಿಕೆ ನೀಡಿದ್ದಾರೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ನಡುವೆ ಪೋಸ್ಟರ್ ವಾರ್ ನಡೀತಾ ಇದ್ರೂ ದರ್ಶನ್ ಮಾತ್ರ ಎಲ್ಲೂ ತುಟಿ ಬಿಚ್ಚಿಲ್ಲ. ಮತ್ತೊಮ್ಮೆ ದರ್ಶನ್ಗೆ ಕೌಟುಂಬಿಕ ಕಲಹ ತಲೆಬಿಸಿ ತಂದಿಟ್ಟಿರೋದಂತೂ ಸುಳ್ಳಲ್ಲ. ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.